ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೋಪಿನಾಥ್ ಸ್ಪರ್ಶ. ಇವತ್ತು ಕಿಡ್ಸ್ ಕಲರವ ಚಾನಲ್ ಮುಖಾಂತರ ನಿಮ್ಮೊಂದಿಗೆ ನಾನಿದ್ದೀನಿ. ಹಾಗೆ ಈ ಬೆಟ್ಟಕ್ಕೊಂದು ದಾರಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ತಮ್ಮ ಜೀವನದ ಅನುಭವಗಳು, ಒಂದು ಉತ್ತಮ ಜೀವನವನ್ನು ನಿಭಾಯಿಸಬೇಕಾದ್ರೆ, ಉತ್ತಮ ಸಮಾಜವನ್ನು ನಿಭಾಯಿಸಬೇಕಾದ್ರೆ, ಅಥವಾ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆ ಕಟ್ಟಬೇಕಾಗಿದ್ದರೆ, ಅಥವಾ ಏನಾದರೂ ಒಂದು ಮನುಷ್ಯ ಸಾಧನೆ ಮಾಡಬೇಕಾಗಿದ್ದರೆ ಅದಕ್ಕೆ ಅದೊಂದು ಯಾವುದೇ ಆಗಲಿ ಒಂದು ಈಸಿ ಆದಂತಹ ಒಂದು ವ್ಯವಸ್ಥೆ ಆಗಿರಲ್ಲ. ಮತ್ತು ಹಾಗೆ ಇವತ್ತೇನು ನಾವು ಹೈವೇಗಳನ್ನು ನೋಡ್ತಾ ಇದ್ದೀವಿ, ಆ ಥರದ ಜೀವನ ಆಗಿರಲ್ಲ. ಇದರ ಮಧ್ಯದಲ್ಲಿ ಅನೇಕ ಚಾಲೆಂಜ್ಗಳಿರುತ್ತೆ, ಅನೇಕ ಸವಾಲುಗಳಿರುತ್ತೆ. ಈ ಪ್ರತಿ ಹಂತದಲ್ಲೂ ಕೂಡ ಒಬ್ಬ ಮನುಷ್ಯ ತಾನು ಅಂದ್ಕೊಂಡಿದ್ದು ಸಾಧನೆ ಮಾಡಬೇಕಂದ್ರೆ ಇವತ್ತು ಅಷ್ಟು ಸುಲಭ ಇರಲ್ಲ. ಅದೇ ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ನಂದಿ ಬೆಟ್ಟಕ್ಕೆ ಇವತ್ತು ನಮ್ಮ ಬೆಂಗಳೂರಿಂದ ಈಸಿಯಾಗಿ ಒಂದು ಬೈಕ್ ಎತ್ಕೊಂಡು, ಕಾರ್ ಎತ್ಕೊಂಡು ಒಂದಷ್ಟು ಯುವಕರು ಅಂತ 10 ನಿಮಿಷಕ್ಕೆ ಬೆಟ್ಟದ ಮೇಲೆ ಇರ್ತಾರೆ. ಆದರೆ ಅದೇ ನಂದಿ ಬೆಟ್ಟಕ್ಕೆ ದಾರಿ ಮಾಡಿದಂಥ ಅನುಭವಗಳಿದೆಯಲ್ಲ, ಅದು ಅಷ್ಟು ಸುಲಭ ಇರಲ್ಲ. ಅದೇ ಇವತ್ತು ನಮ್ಮ ಶೀರ್ಷಿಕೆಯ ಮುಖ್ಯ ಉದ್ದೇಶ. ಅನೇಕ ಜನರು ತನ್ನ ಜೀವನದಲ್ಲಿ ಬಾಲ್ಯದಲ್ಲಿ ಕಷ್ಟಗಳಿಂದ ಬಂದಿರ್ತಾರೆ. ಯಾರೊಬ್ಬರು ಕೂಡ ಇವತ್ತೇನಾದರೂ ಒಂದು ಸಾಧನೆ ಮಾಡಿದ್ದಾರೆ ಅಂದರೆ ಅದೊಂದಷ್ಟು ಸುಲಭವಾಗಿ ಆಗಿರಲ್ಲ. ಅವರ ಜೀವನದ ಅನುಭವಗಳು ಹೇಗೆ ಬಾಲ್ಯದಿಂದ ಇವತ್ತುವರೆಗೂ ಏನು ಅನುಭವಿಸಿದ್ರು, ಒಂದೇನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಹೇಗಿತ್ತು, ಅವ್ರ ಜೀವನದ ಪಯಣ ಹೇಗಿತ್ತು, ಅವ್ರ ದಾರಿಯಲ್ಲಿ ಬಂದಂಥ ಹಳ್ಳ ದಿನ್ನೆಗಳು ಹೇಗಿತ್ತು, ಸವಾಲುಗಳು ಹೇಗಿತ್ತು, ಮತ್ತು ಹಾಗೆ ಅವಕಾಶಗಳೇನಿದ್ವು, ಇದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಬ್ರಿಜೇಶ್ ಅಗರ್ವಾಲ್. ಕನ್ಸಾರ್ವೋ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಆಪರೇಷನ್ಸ್ ಹೆಡ್ ಆಗಿದ್ದಾರೆ. ಇವರನ್ನು ನಾನೊಂದು ಸುಮಾರು 10 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಈ 10 ವರ್ಷಗಳ ಜೀವನದಲ್ಲಿ ಒಂದು ದೊಡ್ಡ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಪರೇಷನ್ಸ್ ಆಗಿರುವಂಥ ಒಬ್ಬ ವ್ಯಕ್ತಿ ಪ್ರತಿ ಭಾನುವಾರ ಶನಿವಾರ ನೋಡಿದಾಗ ಒಬ್ಬ ಟ್ರಾಫಿಕ್ ಪೊಲೀಸ್ ಆಗಿ ಒಂದು ಬೆಂಗಳೂರಿನ ಪೀಣ್ಯ ಮತ್ತು ದಾಸರಳ್ಳಿ ಈ ಏರಿಯಾದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಒಂದು ಅನುಭವ ಆಗುತ್ತೆ, ಏನಪ್ಪ ಯಾಕೆ ಇದು ಅಂತೇಳಿ. ಆದರೆ ಆ ಮನುಷ್ಯನ ಕಥೆನೇ ಬೇರೆ ಇದೆ. ಯಾಕೆ ಅವರು ಟ್ರಾಫಿಕ್ ಪೊಲೀಸ್ ಆಗ್ತಾರೆ ಶನಿವಾರ ಭಾನುವಾರ ಬಂದರೆ, ಯಾವ ಉದ್ದೇಶದಿಂದ ಆಗ್ತಾರೆ. ಹಾಗೆ ಇನ್ನೊಂದಷ್ಟು ಒಳ್ಳೆ ಟೈಮ್ ಸಿಕ್ಕಿದ ತಕ್ಷಣವೇ ತನ್ನ ಕುಟುಂಬಕ್ಕೆ ಸಮಯ ಕೊಡದೆ, ಹಾಗೆ ತನ್ನ ಯಾವುದೋ ಹೋಟ್ಲಲ್ಲಿ ಹೋಗಿ ಎಂಜಾಯ್ ಮಾಡಿದೆ, ರೆಸಾರ್ಟ್ಗಳಲ್ಲಿ ಎಂಜಾಯ್ ಮಾಡಿದೆ, ಯಾಕೆ ಬಂದು ನಮ್ಮಂಥ ಸ್ಪರ್ಶ ಸಂಸ್ಥೆ ಅಥವಾ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಮಕ್ಕಳಿದ್ರೆ ಅಥವಾ ವೃದ್ಧರಿದ್ದರೆ ಅಲ್ಲೋಗಿ ಟೈಮ್ ಕೊಡ್ತಾರೆ. ಈ ಒಂದು ಅನುಭವಗಳನ್ನು ಹಂಚ್ಕೊಳ್ಳೋದಕ್ಕೆ ನಮ್ಮೊಂದಿಗಿರ್ತಾರೆ ಇವತ್ತಿನ ನಮ್ಮ ಪ್ರೀತಿಯ ಬ್ರಿಜೇಶ್ ಅಗರ್ವಾಲ್. ನಮ್ಮ ಕಿಡ್ಸ್ ಕಲರವ ಚಾನಲ್ ಮುಖಾಂತರ ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತೀನಿ. ನಮಸ್ಕಾರ. Some people lead with their minds, some with their hearts. Brijesh Kumar Agarwal does both. With over 25 years of leadership in global finance and a heart that beats for Bengaluru's communities, Brijesh has quietly transformed countless lives. As a senior leader in the corporate world and a dedicated volunteer for over a decade, he wears many hats: traffic warden, social worker, blood donor, and above all, a friend to those in need. His deep commitment to children's welfare shines through his work with Sparsha Trust, supporting children from difficult circumstances with hope, education, and opportunity. Today, as we begin this special podcast with the children of Sparsha, we honor the spirit of changemakers like Brijesh Agarwal, who remind us that every act of kindness can light the way for a brighter tomorrow. Good morning, sir. Myself, Brijesh. I am studying in first year diploma. Very nice. I am here to ask you some questions which are related to your career. Sure. And do you think education is the only thing that can influence students' life, or other than things that children should focus on? No, definitely education is a stepping stone for anybody's career, for one to grow and live happily in this society, right? But then just not education, you should also focus on skills, your skill development, right? ಬರೀ ಪುಸ್ತಕ ಓದಿ ನಾನೊಬ್ಬ ಬುಕ್ ವರ್ಮ್ ಆಗಿಬಿಟ್ರೆ ಅದು ನಿಮ್ಗೆ ಎಲ್ಲೂ ತಲುಪಲ್ಲ, ರೈಟ್? ಸೊ ನೀವು ಓದೋ ಜೊತೆಗೆ ಬೇರೆ ಸ್ಕಿಲ್ಸು ಕಲಿಬೇಕು. ಇವಾಗ ಒನ್ ಗುಡ್ ಥಿಂಗ್ ಅಬೌಟ್ ನಿಸರ್ಗ ಗ್ರಾಮ ಇಸ್ ವಿ ಹ್ಯಾವ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್, ಕರೆಕ್ಟ್? ಅಲ್ಲಿ ನಿಮಗೆ ಬೇರೆ ಬೇರೆ ಒಂದು ಸ್ಕಿಲ್ಸು ಹೇಳ್ಕೊಡ್ತಾರೆ. ಟೈಲರಿಂಗ್ ಆಗ್ಬೋದು, ಅಥವಾ ಅಡಿಕೆ ಪಟ್ಟಿ ಮಾಡೋದು ಇರ್ಬೋದು, ಪ್ಲೇಟ್ಸ್ ಇರ್ಬೋದು, ಅಥವಾ ನಿಮಗೆ ಆರ್ಟ್ಸು, ಕ್ರಾಫ್ಟ್ಸು, ಆಮೇಲೆ ನಿಮಗೆ ಸೈನ್ಸ್ ಬಗ್ಗೆ, ರೈಟ್, ಮ್ಯೂಸಿಕ್ಕು, ಈ ಎಲ್ಲ ನಿಮಗೆ ಏನಕ್ಕೆ ಕಲಿಸ್ಕೊಡ್ತಾ ಇರೋದಂದರೆ ನಿಮಗೊಂದು ಯಾವುದೋ ಒಂದು ಏರಿಯಾದ ಒಂದು ಇಂಟ್ರೆಸ್ಟ್ ಬಂದರೆ ನೀವು ಅದನ್ನು ಮುಂದುವರಿಸ್ಕೋಬೋದು. ಬಿಕಾಸ್ ದಟ್ ವಿಲ್ ಹೆಲ್ಪ್ ಯು ಟು ಬಿ ಕ್ರಿಯೇಟಿವ್.
ನಿಮ್ಮ ಕ್ರಿಯೇಟಿವ್ ಐಡಿಯಾಸ್ ಬರುತ್ತೆ ಆಚೆ, ಆ ಕ್ರಿಯೇಟಿವ್ ಐಡಿಯಾಸ್ನ ನೀವು ಇಂಪ್ಲಿಮೆಂಟ್ ಮಾಡ್ಬೋದು. Sir, are there any simple ways that can help children's family, friends, and school community? ನಾನು ಹೇಳಿದಾಗ ನೀ ಇರೋ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರೋ, ಇವಾಗ ನಿಮ್ಮ ನಿಸರ್ಗ ಗ್ರಾಮ ಅಕ್ಕಪಕ್ಕದಲ್ಲಿ ಎಲ್ಲಿ ನೀವು ಕಸ ನೋಡಿದ್ರೆ ಅದನ್ನು ಎತ್ತಿ ಡಸ್ಟ್ಬಿನ್ನಲ್ಲಿ ಹಾಕೋದು, ಅಥವಾ ಪಕ್ಷಿಗಳಿಗೆ ಲೈಕ್ ಕೆಲವೊಂದು ಏನಾಗುತ್ತೆ ರಸ್ತೆಯಲ್ಲಿ ಹಂಗೆ ಬಿದ್ದಿರುತ್ತೆ, ಸೊ ಅದೆಲ್ಲ ತೆಗೆದು ಸೈಡಲ್ಲಿ ಇಡೋದು, ಅಂಥವೆಲ್ಲ ಒಂದು ಸ್ಮಾಲ್ ಸ್ಟೆಪ್ಸ್ ಟೇಕಿಂಗ್ ಕೇರ್ ಆಫ್ ಮದರ್ ನೇಚರ್, ರೈಟ್? ಅದೊಂದು ದೊಡ್ಡ ಕೆಲಸನೇ ಮಾಡಬೇಕಂತ ಏನಿಲ್ಲ, ಸಣ್ಣ ಕೆಲಸ ಮಾಡಿರೋ ಇಟ್ ಈಸ್ ಹೆಲ್ಪಿಂಗ್ ಕಮ್ಯುನಿಟಿ, ಇಟ್ ವಿಲ್ ಹೆಲ್ಪ್ ಕಮ್ಯುನಿಟಿ, ರೈಟ್? ಸೊ ಒಂದು ದೊಡ್ಡ ಸಂಸ್ಥೆನೇ ನಡೆಸಬೇಕು ಅಥವಾ ಒಂದು ದೊಡ್ಡ ಕಾರ್ಯನೇ ಮಾಡಬೇಕು ಅಂತ ಏನು ನೆಸೆಸಿಟಿ ಇಲ್ಲ. ಒಂದು ಸಣ್ಣ ಕೆಲಸ, ನೀವು ಎಲ್ಲ ಪೇಪರ್ ಮಾಡಿದ್ರಿ ಕಸ, ಅದನ್ನು ತೊಗೊಂಡೋಗಿ ಡಸ್ಟ್ಬಿನಲ್ಲಿ ಹಾಕಿ, ಅಥವಾ ರೋಡಲ್ಲಿ ಹೋಗ್ತಾ ಇರುವಾಗ ಯು ವಿಲ್ ಸಿ ಸಮ್ ಸೀನಿಯರ್ ಸಿಟಿಸನ್ಸ್ ರೋಡ್ ಕ್ರಾಸ್ ಮಾಡಬೇಕು, ಅವ್ರನ್ನ ಹೆಲ್ಪ್ ಮಾಡಿ. ಕೆಲವು ಬ್ಲೈಂಡ್ ಪೀಪಲ್ ಇರ್ತಾರೆ, ರೋಡ್ ಕ್ರಾಸ್ ಮಾಡೋಕ್ಕಾಗ್ತಿಲ್ಲ, ಅವನ್ನ ಹೆಲ್ಪ್ ಮಾಡಿ ರೋಡ್ ಕ್ರಾಸ್ ಮಾಡಿಸೋದಕ್ಕೆ. ಅಂಥ ಒಂದು ವಿಷಯಗಳನ್ನ ನೀವು ಗಮನ ಕೊಟ್ಟರೆ that itself is a big thing which you are doing in the society. Can you tell us about your role as the Senior Vice President of Kanzero Global? What does your work involve, sir? As I said, I work as Senior Vice President Operations. We are, in India, we are a 1,600 employees company, of which almost around 300 employees reporting to my span. Do finance and accounting services for all our clients. I manage one of the largest client of Kanzero, and we have the team alone has around 100 people, and there are other teams which I manage as well. So all put together there are 300 people. So I take care of the people management, the client management, and of course business transformation, delivery transformation related initiatives. So it's more of people engagement and client engagement, I would say. Sir, you have been serving as a traffic warden in Bengaluru over 10 years. What inspired you to take on this voluntary role? Yeah, people ask me many a times, like in addition to managing your career, you also spend a lot of time on managing road traffic. So what inspired me is from childhood. Even when I was in my high school, I was undergoing NCC training. You would have heard of National Cadet Corps in your schools and colleges. So I had joined that, and I always wanted to wear a uniform and serve the country or the land where we live. But for some reasons, I could not pursue that, and due to some family compulsions and other things, I had to get into. So I have to take care of my livelihood and get into a corporate job. And I started my career with Shobha Developers. Around 12 years back, while I was going somewhere, in one of the junctions, I saw one of my friend wearing uniform and performing traffic regulation duties. And that is where I stopped my vehicle and I just reached out to him. I spoke to him and I really appreciated what he was doing. And I just checked with him, I can also join and help the society kind of thing. So that is when I got to know about an organization called Traffic Warden Organization, which is again an affiliated organization to Bangalore City Police. But of course, it's an NGO and a purely voluntary organization, right? Even if you need to wear a uniform for that also, the funding has to be arranged by the individual. I checked with him and he referred me, and that is how I was able to join. That gave me an opportunity to wear an uniform to serve my motherland, maybe in small form, like standing in a traffic junction, regulate traffic kind of thing. And I've been doing this for like last 12 years. Sir, what are some challenges while you are managing traffic? There are various challenges we come across when we are managing traffic, and I really appreciate the way our Bangalore City Traffic Police are able to manage the traffic on the streets. Generally, the perception is that police are not people friendly, they don't cooperate kind of thing, but that is not the case. I was saying they go through a lot of challenges on the street, right? There is so much of dust, there is so much of pollution, hot sun, sometimes it's raining, but you cannot stop your duty. You will have to perform your duty. So you will see there are so many police personnel, Bangalore roads, right, streets. So a city like Bangalore, which has like almost 1.1 crore of population and almost more than a crore vehicles, we got just around 4,500 police personnel to manage the entire Bangalore city traffic. So you can imagine the kind of stress and
pressure which the police department goes through. But people feel like, okay, police department doesn't have any work by looking at them. But actually they go through a lot of hardship. There is so much of movement inward and outward which comes in, which they need to go manage. And it has to be ensured that there are no accidents happening on the streets, right? So hats off to them for going through a lot of challenges, be it weather related, hot sun, or it is raining. There is so much of pollution, dust. So these are primary challenges on the street. And personally, the challenge what I have seen is, like say, ನೀವು ಇವಾಗ ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ಒಂದು ಜಂಕ್ಷನಲ್ಲಿ ನಿಂತ್ಕೊಂಡು ನೀವು ಪೊಲೀಸ್ ಡ್ಯೂಟಿ ಮಾಡ್ತಾ ಇದ್ದೀರಾ. 2 ವೀಲರ್ ಅವರು ಬರ್ತಾರೆ, ಸಿಗ್ನಲ್ ನೋಡಲ್ಲ, ಹಂದಿನ ಜಂಪ್ ಮಾಡಿ ಮುಂದೆ ಹೊರಟೋಗ್ತಾರೆ. ನಾವು ಅವ್ರನ್ನ ನಿಲ್ಸೋಕೆ ಹೋದರೆ ಅವರು ತಿರುಗಿ ನಮಗೆ ಬೈತಾರೆ, ಹೋಗಲೇ ಅಂತ, ನೀನು ಯಾರು ಕೇಳಕ್ಕೆ ಅಂತ. ಸೊ ದೇ ಡೋಂಟ್ ರೆಸ್ಪೆಕ್ಟ್ ಕೈಂಡ್ ಆಫ್ ಥಿಂಗ್, ರೈಟ್? ಆ್ಯಂಡ್ ದೇ ಡೋಂಟ್ ಒಬೇ ರೂಲ್ಸ್. ಸೊ ದಟ್ ಬಿಕಮ್ಸ್ ಅ ಚಾಲೆಂಜ್. ಅದನ್ನು ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಚಾಲೆಂಜ್ ಆಗುತ್ತೆ. ನಾವು ಅವ್ರಿಗೆ ಬುದ್ಧಿ ಕಲ್ಸೋಕೆ ಹೋದರೆ ಅವ್ರು ನಮಗೆ ತಿರುಗಿ ಬೈತಾರೆ. ಸೊ ಅಂಥ ಸಿಚುವೇಷನಲ್ಲಿ ನಾವು ವಿ ನೀಡ್ ಟು ಮೈಂಟೈನ್ ಕಾಮ್ ಆ್ಯಂಡ್ ಎನ್ಶೋರ್ ದಟ್ ದೇ ಗೆಟ್ ದ ಮೆಸೇಜ್ ಆ್ಯಂಡ್ ಹ್ಯಾಂಡಲ್ ದೆಮ್ ಕೇರ್ಫುಲಿ. ಸೊ ದಟ್ಸ್ ಒನ್ ಮೇಜರ್ ಚಾಲೆಂಜ್ which we come across on the street. Is there any importance that children should listen or learn or ask questions from the people around them? I always suggest people who report, work for me or at home when I sit with my kids or with my family members. There are a lot of my cousins and youngsters in the family and with my friends. I always tell them that learning never stops, right? You have ಏನಾದರೂ ಒಂದು ಪ್ರಶ್ನೆ ಇದ್ದರೆ, ನಿಮಗೆಲ್ಲೇ ಅದು ಕಾದುತ್ತಾ ಇದ್ದರೆ, ಆ ಪ್ರಶ್ನೆನ ಕೇಳಿ ಅದನ್ನು ಆನ್ಸರ್ ತಿಳ್ಕೋಬೇಕು. ಅದರಿಂದ ಏನಾಗುತ್ತೆ, ನೀವು ಕಲಿತೀರಾ, ಹಾಗೂ ಅದನ್ನು ನೀವು ಲೈಫಲ್ಲಿ ನೀವು ಅದನ್ನು ಬೆಳೆಸ್ಕೋಬೋದು, ರೈಟ್? ಸೊ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕ್ಲಾರಿಫೈ ಮಾಡ್ಕೋಬೇಕು. ಕ್ಲಾರಿಫೈ ಮಾಡಿ ಅದನ್ನು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಯೂಸ್ ಮಾಡ್ಕೋಬೇಕು. ಯು ಶುಡ್ ನಾಟ್ ಹೆಸಿಟೇಟ್ ಆಸ್ಕಿಂಗ್ ಕ್ವೆಶನ್. ಯು ಶುಡ್ ಆಸ್ಕ್ ಕ್ವೆಶನ್, ಲರ್ನ್ ಫ್ರಮ್ ಥಿಂಗ್ಸ್ and then implement in the life. That's what I would say. Always, none policy from day one, the time I've started my corporate career, I've always ensured that you need to be dedicated, organized and hardworking. I am, to be honest, just a BCom graduate. I don't have any additional professional qualifications. But in my 25 years, what I have done is, I have just given my 100% to what I am doing. ಒಂದು ಶ್ರದ್ಧೆಯಿಂದ, ಒಂದು ನಿಷ್ಠೆಯಿಂದ ನೀವು ಮಾಡ್ತಾ ಇರೋ ಕೆಲಸದ ಮೇಲೆ ನೀವು ಗಮನ ಕೊಟ್ಟು ಕೆಲಸ ಮಾಡಿದ್ರೆ ಅದು ನಿಮ್ಮನ್ನು ಮೇಲಿಗೆ ತೊಗೊಂಡೋಗುತ್ತೆ. ಸೊ ಅದೇ ನಾವು ಕಲ್ತಿರೋದು, ಅದನ್ನು ಮಾಡ್ತಾ ಇರೋದು. ಸೊ ಇವತ್ತು ನಾನು ಫ್ರೆಷರ್ ಆಗಿ ಜಾಯ್ನ್ ಆಗಿ ಇವತ್ತು ಒಂದು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದಂದರೆ ಅದು ನಾವು ಮಾಡಿರೋ ಕೆಲಸ ನಿಷ್ಠೆಯಿಂದ ಹಾಗೂ ಶ್ರದ್ಧೆಯಿಂದ ಮಾಡೋದಕ್ಕೆ ಇವತ್ತು ಈ ಲೆವೆಲಿಗೆ ಬಂದಿದ್ದೀವಿ. Sir, were there any role models or guiders that they influenced your career path? Yeah, there have been 2 role models in my life. One, of course, my Appaji, my father. He's been one inspiration. Very hardworking. He took care of his family, not only just his family, but people around him, like his sisters, brothers, his niece, nephews. He was one, he's still a pillar to the family. He takes care of everybody. He hears to them. He listens to them and takes care of all their needs. Though our earnings were very limited, but in whatever way we could help, my father used to take that extra mile and taking that extra step to go help them. So that's something which I have learned from him, and I've always followed him in that. The second person who I had been always inspired with or inspired by is Amitabh Bachchan. Film actor, right? If you all have heard of him. He is today 82 years, right? But the kind of energy and passion, dedication what he shows to the work is really amazing. Punctuality, dedication, commitment, passion at work. What you get to see at this age in him, I don't think you will get to see in any other actors or in any of the people working in that field. So if you see KBC, can you imagine anybody else hosting KBC? No, correct? Because that's the kind of aura he carries, that's the kind of modesty and humbleness he carries, and that is what we learn from, and that is what we apply in our daily life as well. We also try to ensure we are humble, modest, we give our 100% to work, we give complete commitment, passion and dedication
to all that what we do. And how can children become good citizen just to take care, just to do with the traffic and community? Right. Before getting into ಟ್ರಾಫಿಕ್ಕಲ್ಲಿ ಹೋಗೋ ಮುಂಚೆ ನೀವು ಹೇಗೆ ಒಳ್ಳೆಯ ಒಂದು ನಾಗರಿಕರಾಗ್ಬೋದಂದರೆ, ನೀವು ಇವತ್ತೆಲ್ಲ ಮನೇಲಿ ಇಲ್ಲಿ ವಾಸ ಮಾಡ್ತೀರ ತಾನೆ. ಇವತ್ತು ನೀವು ಬೆಳಗ್ಗೆ ಎದ್ದು ಏನು ಮಾಡ್ತೀರಾ? ಫಸ್ಟು ಯೋಗ ಮಾಡ್ತೀರಾ. ಬಟ್ ಅದು ಯೋಗ ಮಾಡೋ ಮುಂಚೆನೆ ಮಂತಿದ ಬೆಲೆಯಿಂದ ಏನಿ ಹೈಜೀನ್. ಕರೆಕ್ಟ್. ಹೈಜೀನ್ ಮಾಡೋ ಮುಂಚೆನೂ ಇವಾಗ ಎದ್ದಿದ ತಕ್ಷಣ ನಿಮ್ಮ ಕಂಬಳಿ ಆಗ್ಬೋದು, ನಿಮ್ಮ ಬೆಡ್ಶೀಟ್ ಆಗ್ಬೋದು, ಅದನ್ನೆಲ್ಲ ಯಾರು ಮರ್ಚೋದು? ನೀವೇ ಮರ್ಚಬೇಕು. ಕರೆಕ್ಟ್. ಅದು ಡಿಸಿಪ್ಲಿನ್ನು, ಅದು ಬೀಯಿಂಗ್ ಆರ್ಗನೈಸ್ಡ್. ರೈಟ್. ಸೊ ನಿಮ್ಮ ಕೆಲಸಗಳನ್ನ ನೀವೇ ಮಾಡಬೇಕು. ಅದನ್ನು ಮಾಡಿದ್ರೆ ದಟ್ ಮೀನ್ಸ್ ಯು ಆರ್ ಅ ಗುಡ್ ಸಿಟಿಸನ್. ರೈಟ್. ನೀವು ನೀಟಾಗಿ ಅದನ್ನು ಮಡ್ಚಿಡ್ಬೇಕು, ಅಥವಾ ನಿಮ್ಮ ಜಾಗ ಹೈಜೀನ್ ಆಗಿ ಇಟ್ಕೋಬೇಕು. ರೈಟ್. ಕ್ಲೀನಾಗಿ ಇಟ್ಕೋಬೇಕು. ರೈಟ್. ಅಂಥ ಸ್ಮಾಲ್ ಥಿಂಗ್ಸ್ ನೀವು ಇವಾಗ ನಮ್ಮ ಈ ನಿಸರ್ಗ ಗ್ರಾಮದಲ್ಲಿ ನೀವು ಎಲ್ಲ ವಾಸ ಮಾಡ್ತೀರಾ. ಕರೆಕ್ಟ್. ಈ ಜಾಗ ಹೇಗಿರಬೇಕು? ನಾನು ಚೆನ್ನಾಗಿರ್ಬೇಕಲ್ಲ. ಇದು ನಿಮ್ಮ ಆಸ್ತಿ ತಾನೆ, ನಿಮ್ಮ ಪ್ರಾಪರ್ಟಿ ತಾನೆ, ನೀವು ವಾಸ ಮಾಡೋ ಜಾಗ ತಾನೆ. ಸೊ ಇದು ಹೇಗಿರಬೇಕು? ತುಂಬ ಕ್ಲೀನಾಗಿರಬೇಕು, ಸ್ವಚ್ಛವಾಗಿರಬೇಕು. ಆ ಜಾಗ ಸ್ವಚ್ಛವಾಗಿದ್ದರೆ ನೀವು ಸ್ವಚ್ಛವಾಗಿರ್ತೀರ. ಕರೆಕ್ಟಾ? ನಿನಗೂ ಒಂದು ಇಲ್ಲಿ ವಾಸ ಮಾಡೋಕೆ ಒಂದು ಆಸೆ ಇರುತ್ತೆ, ನಿನಗೂ ಒಂದು ವಿಶ್ ಇರ್ಬೋದು, ಓಕೆ ನಾನು ಇಂಥ ಜಾಗದಲ್ಲೇ ಇರಬೇಕು ಅಂತ. ಕರೆಕ್ಟ್. ಸೊ ನಿಮ್ಮ ಸರೌಂಡಿಂಗ್ಸ್ನ ಕ್ಲೀನಾಗಿ ಇಟ್ಕೊಳ್ಳಿ. ನಿಮ್ಮ ಜಾಗ ನೀವು ಎಲ್ಲಿರ್ತೀರ ಅದನ್ನು ಕ್ಲೀನಾಗಿ ಇಟ್ಕೊಳ್ಳಿ. ನೀವು ನಿಮ್ಮನ್ನು ಹೈಜಿನಿಕ್ ಆಗಿ ಇಟ್ಕೊಳ್ಳಿ. ಹಾಗೂ ಅದೊಂದು ಡಿಸಿಪ್ಲಿನ್ ಏರಿಯಾ. ರೈಟ್. ನೆಕ್ಸ್ಟು ರೋಡ್ ಡಿಸಿಪ್ಲಿನ್ ಬರೋ ಮುಂಚೆ ಎಜುಕೇಷನ್. ಇವಾಗ ನಿಮ್ಗೆ ಏನಾದರೂ ರೋಡ್ ಬಗ್ಗೆ ತಿಳಿಬೇಕಾದ್ರೆ ನಿಮ್ಗೆ ಅದ್ರ ಬಗ್ಗೆ ಫಸ್ಟು ಎಜುಕೇಷನ್ ಆಗಬೇಕು. ಕರೆಕ್ಟ್. ನೀವೆಲ್ಲ ಓದಬೇಕು, ಚೆನ್ನಾಗಿ ಓದಬೇಕು. ಓದಿದ್ರೇ ನೀವು ಆಚೆ ಹೋಗಿ ನೀವು ಬೇರೆ ಏನಾದರೂ ಮಾಡ್ಬೋದು. ಕರೆಕ್ಟ್. ನಿಮ್ಮದು ಫಸ್ಟ್ ಕರ್ತವ್ಯ ಏನಂದರೆ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಪಡೆದು ನಿಮ್ಮೊಂದು ವಿಷನ್ ಇಲ್ಲ ಗುರಿ ಇಟ್ಕೋಬೇಕು. ನಾನು ಡಾಕ್ಟರ್ ಆಗಬೇಕು, ಅಥವಾ ಇಂಜಿನಿಯರ್ ಆಗಬೇಕು, ಅಥವಾ ಅಕೌಂಟೆಂಟ್ ಆಗಬೇಕು, ಅಥವಾ ಪ್ಲಂಬರೇ ಆಗಬೇಕು, ಅಥವಾ ಎಲೆಕ್ಟ್ರಿಷಿಯನ್ನೇ ಆಗಬೇಕು. ಏನಾದರೂ ಒಂದು ನಿಮ್ಮಲ್ಲಿ ಏನೋ ಒಂದು ಮನಸ್ಸಲ್ಲಿ ಇರುತ್ತೆ, ನಾನು ಈ ದೊಡ್ಡವನಾಗಿ ಒಂದು ವಿಷನ್ ಇರುತ್ತೆ, ನಾನು ಇದು ಆಗಬೇಕು ಅಂತ. ರೈಟ್. ಸೊ ನೀವು ಏನು ಅದು ಅಂದ್ಕೊಂಡಿರ್ತೀರೋ ಅದ್ರ ಕಡೆಗೆ ನೀವು ಒಂದೊಂದು ಸ್ಟೆಪ್ಪು, ಒಂದೊಂದು ಹೆಜ್ಜೆ ದಿನ ಇರಬೇಕು ಮುಂದೆ. ರೈಟ್. ಸರಿ. ಡಾಕ್ಟರ್ ಆಗಬೇಕಂದ್ರೆ ನಿಮ್ಗೆ ಗೊತ್ತು ಏನೇನು ಓದಬೇಕಾಗತ್ತೆ. ನೀವು ಚೆನ್ನಾಗಿ ಓದಬೇಕು. ಸೈನ್ಸಲ್ಲೂ ಚೆನ್ನಾಗಿರಬೇಕು ಮಾರ್ಕ್ಸು, ಬಯಾಲಜಿಯಲ್ಲಿ ಚೆನ್ನಾಗಿರಬೇಕು, ಕೆಮಿಸ್ಟ್ರಿಯಲ್ಲಿ ಮಾರ್ಕ್ಸ್ ಚೆನ್ನಾಗಿರಬೇಕು. ಸೊ ನೀವು ಇವತ್ತು ನಾನು ಬಯಾಲಜಿ ಒಂದು ಪೇಜ್ ಓದ್ತೀನಿ, ಇಲ್ಲ ಇವತ್ತು ಒಂದಿನ ಕೆಮಿಸ್ಟ್ರಿ ಓದ್ತೀನಿ. ಇವತ್ತು ಒಂದಿನ ಓದಿದ್ರಿಂದ ನೀವು ಡಾಕ್ಟರ್ ಆಗಿಬಿಡಲ್ಲ. ಬಟ್ ಏನಂದರೆ ಇವತ್ತು ಒಂದು ಸ್ಟೆಪ್ ತೊಗೊಂಡಿದ್ದೀರಲ್ಲ, ನಾಳೆ ಇನ್ನೊಂದು ಸ್ಟೆಪ್ ತೊಗೋತೀರ, ನಾಡಿದ್ದು ಇನ್ನೊಂದು ಸ್ಟೆಪ್ ತೊಗೋತೀರ. ಆ ಸಣ್ಣ ಸ್ಟೆಪ್ಸ್ ನೀವೇನು ತೊಗೋತೀರಲ್ಲ ಅದು ನಿಮ್ಮೆಲ್ಲ ನಿಮ್ಮ ಗುರಿಗೆ ಮುಟ್ಟಿಸುತ್ತೆ. Sir, is there any connection between your personal life and professional life? If yes, how would you manage both of them in your life? ವೆರಿ ಡಿಫಿಕಲ್ಟ್ ಟಾಸ್ಕ್. ಐ ಮೀನ್ ನಿಮ್ಮ ಪ್ರೊಫೆಷ್ನಲ್ ಕಮಿಟ್ಮೆಂಟ್ಸ್ ಇರುತ್ತೆ, ಅದನ್ನು ನೋಡ್ಕೋಬೇಕು. ಪರ್ಸನಲಿ ಮನೆಯಲ್ಲಿ ಫ್ಯಾಮಿಲಿ ಇರುತ್ತೆ, ಅವ್ರುಗಳ್ನ ನೋಡ್ಕೋಬೇಕು. ಸೊ ಪ್ಲಸ್ ಅದರ್ ಕಮಿಟ್ಮೆಂಟ್ಸ್ ಲೈಕ್ ವಿ ಡೂ ಆನ್ ಕಮ್ಯುನಿಟಿ ಸೈಡ್ ಆರ್ ಸೊಸೈಟಿ ಸೈಡ್. ಸೊ ಹೌ ಡು ಯು ಮ್ಯಾನೇಜ್ ಆಲ್ ತ್ರೀ ಬಿಕಮ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಸಮಟೈಮ್ಸ್. ಬಟ್ ಏನಾಗುತ್ತೆ, ಟೈಮ್ ಎಲ್ರಿಗೂ 24 ಗಂಟೆನೇ ಇರುತ್ತೆ. ರೈಟ್. 24 ಗಂಟೆಯಲ್ಲಿ ನೀವು ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದೊಂದು ಪ್ಲ್ಯಾನಿಂಗ್, ಒಂದು ಆರ್ಗನೈಸ್ ಮಾಡ್ಕೊಂಡ್ಬಿಟ್ರೆ ನೀವು ಎಲ್ಲನೂ ಸಾಧನೆ ಮಾಡ್ಬೋದು. ನಾನಿವಾಗ ಏನಂದರೆ ಮಂಡೆಯಿಂದ ಫ್ರೈಡೇ ನಮ್ಮದು ಕಾನ್ಸಂಟ್ರೇಷನ್ ಬರೀ ಪ್ರೊಫೆಷ್ನಲ್ ಲೈಫಲ್ಲಿರುತ್ತೆ, ಬರೀ ಕಂಪ್ನಿ ಕೆಲಸದಲ್ಲಿರುತ್ತೆ. ಬಟ್ ನನಗೆ ಇನ್ನೂ 2 ದಿನ ಸಿಗುತ್ತೆ, ಸ್ಯಾಟರ್ಡೆ ಮತ್ತು ಸಂಡೇ. ಶನಿವಾರ ಆದರೆ ಭಾನುವಾರ ನನಗೆ ಸಿಗುತ್ತೆ ರಜಾ. ಸೊ ಅದರಲ್ಲಿ ನಾನು ಒಂದು ದಿನ ಫ್ಯಾಮಿಲಿಗೋಸ್ಕರ ಇಟ್ಕೋತೀನಿ, ಮತ್ತೊಂದು ದಿನ ಸಮಾಜ ಸೇವೆಗೋಸ್ಕರ ಇಟ್ಕೋತೀನಿ. ಸೊ ಆ ಥರ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಐ ಆಮ್ ಏಬಲ್ ಟು ಮೀಟ್ ಆಲ್ ದೀಸ್ ನೀಡ್ಸ್. Sir, how do you balance your professional responsibilities with your commitment to community service, sir? Yeah, like as I just said previously, we have 24 hours in a day and 7 days in a week. So it was during COVID time when I saw there is a lot of society related efforts needed, and there are people who look forward for a lot of support, right? That is when I realized that we should definitely do something more than just working for ourselves on career side or on the family side. So that is when I decided and started to involve in social activities a lot, apart from traffic warden responsibilities which I was performing for last 7-8 years before. During COVID, I got to realize that yes, there are many other things which we can do to contribute towards the society. And I decided that a day in a week will be dedicated towards community service.
and it could be Saturday or a Sunday, but one day in a week I will dedicate myself towards serving the community, and that is how I have been able to manage. The rest of the 5 days, which is Monday to Friday, I don't disturb that. I just keep it for my company related work and priorities. Yes, sir. Sir, can you share a memorable experience in your time as a traffic warden with significant impact on you, sir? Yeah, very good question actually. I mean, what motivates me to go perform traffic warden duty is on a weekend when there is a peak rush on the streets, right? And there is very less traffic police strength on the streets to manage such a huge number of vehicles. We go stand there for 3 hours in support of the police department. And once we complete the duty, when we hear a thank you from the police constables or from the officers, that really motivates us and gives us a sense of satisfaction that yes, I was able to help someone and I was able to serve the society kind of thing. So a smile and a thank you from the police cops is what helps me perform better. So why should the children should ask more question, and why should they want to learn? Yeah, why should kids ask more questions and how do they learn, right? So asking questions is not a wrong thing. ಪ್ರಶ್ನೆ ಕೇಳೋದು ತಪ್ಪಲ್ಲ. ಪ್ರಶ್ನೆ ಕೇಳಬೇಕು. ನಿಮ್ಮಲ್ಲಿ ಯಾವುದೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಥವಾ ಒಂದು ತಿಳ್ಕೋಬೇಕು ಅಂತ ಒಂದು ಮನಸ್ಸಲ್ಲಿ ತಾಗ್ತಾ ಇರುತ್ತಲ್ಲ, ಅದನ್ನು ನೀವು ಕ್ಲಾರಿಫೈ ಮಾಡ್ಕೊಂಡ್ಬಿಡ್ಬೇಕು ತಕ್ಷಣ. ಸೊ ಕ್ವಶನ್ ಕೇಳಬೇಕು. ಕ್ವಶನ್ ಕೇಳಿದ್ರೆ ನಿಮಗೆ ಅದು ತಿಳುವಳಿಕೆ ಬರುತ್ತೆ ಹಾಗೂ ನೀವು ಒಂದು ಹೊಸದು ಏನಾದರೂ ಕಲಿತೀರ. ಸೊ ಯಾವುದು ಕಲಿಬೇಕು ಅಂದರೆ ನೀವು ಕ್ವಶನ್ ಕೇಳಲೇಬೇಕು. How can children become more confident, creative and kind as they grow, sir? ಇವತ್ತು ನೀವು ಫಾರ್ ಎಕ್ಸಾಂಪಲ್ ನೀವು ಸ್ಕೂಲ್ಗೆ ಓದ್ತಾ ಇದ್ದೀರಾ ಅಲ್ವಾ? ಸ್ಟಾರ್ಟಿಂಗಲ್ಲಿ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಸ್ಕೂಲ್ ಹೋದಾಗ ನಿಮಗೆ ಒಂದು ಚೂರು ಸ್ವಲ್ಪ ನರ್ವಸ್ನೆಸ್ ಇರ್ತಾ ಇತ್ತು ಅಲ್ವಾ? ಅಯ್ಯೋ ಸ್ಕೂಲ್ಗೆ ಹೋಗಲ್ಲ, ಇವತ್ತಿದೆಲ್ಲ ಕಲಿಸ್ಕೊಡ್ತಾರೆ, ನನಗೇನು ಬರಲ್ಲ ಅಂತ, ರೈಟ್? ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಒಂದು ಆ ಸಬ್ಜೆಕ್ಟು ತಿಳಿದಷ್ಟು ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂತ ಸ್ಕೂಲ್ಗೆ ಹೋಗೋಕ್ಕೆ, ಕರೆಕ್ಟಾ? ಸೊ ನೀವು ಸಬ್ಜೆಕ್ಟ್ನ ಎಷ್ಟು ತಿಳ್ಕೊತಿರೋ, ನೀವು ಲೈಫಲ್ಲಿ ಏನು ಮಾಡಬೇಕಾಗಿರೋದನ್ನು ನೀವು ಅದನ್ನು ಗಮನ ಕೊಟ್ಟು ತಿಳ್ಕೊಂಡ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ ಇವತ್ತು ನಿಮಗೆ ಇಲ್ಲಿ ಗ್ರಾಮದಲ್ಲಿ ಇರೋದಕ್ಕೆ ನಿಮಗೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ನೀವು ಏನಾಗ್ಬಿಡ್ತೀರಾ, ಇವಾಗ ನಿಮಗೆಲ್ಲ ಸ್ಪೂನ್ ಫೀಡ್ ಮಾಡ್ತಾರೆ, ನಿಮ್ಗೆ ಅವರೇ ಊಟ ಬಡಿಸ್ತಾರೆ, ನಿಮ್ಗೆ ಅವರೇ ಎಲ್ಲ ಫೆಸಿಲಿಟಿನೂ ಕೊಡ್ತಾರೆ, ರೈಟ್? ಸೊ ಕೆಲವೊಂದು ಕೆಲಸಗಳು ಅದನ್ನು ನೀವು ತೊಗೊಂಡು ನೀವೇ ಖುದ್ದಾಗಿ ಮಾಡಿದ್ರೆ ಅವಾಗ ನಿಮಗೆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬರುತ್ತೆ. ಹಾಗೆ ನೀವು ಸ್ವಲ್ಪ ಕ್ರಿಯೇಟಿವ್ ಆಗ್ತೀರಾ. ಇವತ್ತು ನಾನು ಈ ರೀತಿ ಮಾಡ್ತಾಯಿದ್ದೀನಿ, ನಾನು ಬೇರೆ ರೀತಿಯಲ್ಲಿ ಮಾಡಬಹುದೇ ಅಂತ ಒಂದು ಯೋಚನೆ ಮಾಡೋದಕ್ಕೆ ಶಕ್ತಿ ಬರುತ್ತೆ. ಸೊ ದಟ್ ವಿಲ್ ಡೆವಲಪ್ ಸ್ಕಿಲ್ ವಿಚ್ ವಿಲ್ ಬ್ರಿಂಗ್ ಅ ಲಾಟ್ ಆಫ್ ಕ್ರಿಯೇಟಿವಿಟಿ ಇನ್ ಯೋರ್ ಸೆಲ್ಫ್. ಸೊ ಇಫ್ ಯು ಸ್ಟಾರ್ಟ್ ಡೂಯಿಂಗ್ ಥಿಂಗ್ಸ್ ಬೈ ಯೋರ್ ಓನ್, ಯು ವಿಲ್ ಗೆಟ್ ಕ್ರಿಯೇಟಿವ್ ಆ್ಯಂಡ್ ಯು ವಿಲ್ ಡೂ ಅ ಬೆಟರ್ ಜಾಬ್, ಆಯಿತಾ? ಸೊ ಕಾನ್ಫಿಡೆನ್ಸ್ ಏನು ಬರುತ್ತೆ ಅಂದರೆ, ನೀವು ಒಂದು ಸಬ್ಜೆಕ್ಟ್ನ ತಿಳಿತಾ ನೀವು ಆ ಗಮನ ಕೊಟ್ಟು ಮುಂದೆ ಹೋಗ್ತಾ ಇದ್ದರೆ ನೀವು ಅದ್ರ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ ಕ್ರಿಯೇಟಿವ್ ಆಗಬೇಕಂದ್ರೆ ನೀವು ಆ ಒಂದು ಕೆಲಸನ ಮಾಡ್ತಾ ನೀವು ಕೆಲಸ ಮಾಡ್ತಾ ಇದ್ದರೆ ಅದು ನಿಮ್ಮನ್ನು ಬೇರೆ ಥರ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಹಾಗೂ ಕ್ರಿಯೇಟಿವ್ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಬರುತ್ತೆ. What advice do you have for children who want to become leaders or helpers in the future, sir? Very good question again. So what thoughts should I share with people here for them to become good leaders and help community, right? ಸೊ ನಾನು ಆಗಲೇ ಹೇಳಿದಾಗೆ ನಿಮ್ಮ ಸಣ್ಣ ಕೆಲಸಗಳು, ನಿಮ್ಮ ಏರಿಯಾನ ಸ್ವಚ್ಛವಾಗಿ ಇಟ್ಕೊಳ್ಳಿ, ನಿಮ್ಮ ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ. ನೀವು ಎಲ್ಲಾದರೂ ಯಾರ್ಯಾರು ಸೀನಿಯರ್ ಸಿಟಿಸನ್ ನೋಡ್ತಾ ಇದ್ದೀರಾ, ಅವ್ರಿಗೂ ನಡೆಯೋಕ್ಕಾಗ್ತಿಲ್ಲ, ಅವ್ರನ್ನ ಸಪೋರ್ಟ್ ಮಾಡಿ, ಅವ್ರನ್ನ ರೋಡ್ ಕ್ರಾಸ್ ಮಾಡಿಸೋದಕ್ಕೆ. ಅಥವಾ ಒಂದು ಪಕ್ಷಿ ಎಲ್ಲ ಬಿದ್ದಿರುತ್ತೆ ದಾರಿಯಲ್ಲಿ, ಅದನ್ನು ಸೈಡ್ಗೆ ತೊಗೊಂಡು ಬಿಡಿ, ಯಾಕಂದರೆ ಅದು ಹೋಗಿ ಆಮೇಲೆ ಯಾರಾದ್ರು ಅದ್ರ ಮೇಲೆ ಗಾಡಿ ತೊಗೊಂಡು ಹೋಗ್ಬಿಡ್ಬಾರ್ದಲ್ವ. ಅದು ನೀವು ಏನಾದರೂ ಮಾಡಿ. ಆಮೇಲೆ ಇವತ್ತು ನೀವು ರೋಡಲ್ಲಿ ಹೋಗ್ತಾ ಇರ್ತೀರ, ರೋಡ್ ಡಿಸಿಪ್ಲಿನ್ ಫಾಲೋ ಮಾಡಿ, ರೈಟ್? ಅದು ದಟ್ ಆಲ್ಸೋ ಹೆಲ್ಪ್ಸ್ ಯು ಟು ಸರ್ವ್ ದ ಕಮ್ಯುನಿಟಿ. ಸೊ ಇಫ್ ಯು ಆರ್ ಏಬಲ್ ಟು ಫಾಲೋ ರೋಡ್ ಡಿಸಿಪ್ಲಿನ್, ನಿಮ್ಮ ಟ್ರಾಫಿಕ್ ರೂಲ್ಸ್ನ ನೀವು ಫಾಲೋ ಮಾಡಿ, ಸೊ ದಟ್ ವಿಲ್ ಹೆಲ್ಪ್ ದ ಟ್ರಾಫಿಕ್ ಟು ಮೂವ್ ಇನ್ ದ ರೈಟ್ ಡೈರೆಕ್ಷನ್ ಆ್ಯಂಡ್ ಇಟ್ ವಿಲ್ ನಾಟ್ ಗೆಟ್ ಇನ್ ಟು ಟ್ರಾಫಿಕ್ ಕಂಜೆಷನ್. ಟ್ರಾಫಿಕಲ್ಲಿ ಕೆಲಸ ಮಾಡ್ತಿದ್ದಾರೆ ಎಷ್ಟು ವರ್ಷ? ನಾನು ಟ್ರಾಫಿಕ್ ವಾರ್ಡನ್ ಆಗಿ ವಾಲಂಟಿಯರ್ ಆಗಿ 12 ವರ್ಷ ಆಗಿದೆ.
12 ವರ್ಷ ಆಗಿದೆ, ಇವಾಗ 13 ವರ್ಷ ನಡೀತಾ ಇದೆ. ಸೊ ವೈ ಶುಡ್ ಅ ಕಿಡ್ ಗ್ರೋ ಇನ್ ಅ ಹ್ಯಾಪಿ ಆ್ಯಂಡ್ ಸೇಫ್ ಎನ್ವೈರ್ಮೆಂಟ್? ಓಕೆ, ಇವತ್ತು ನೀವು ಈ ನಿಸರ್ಗ ಗ್ರಾಮದಲ್ಲೂ ವಾಸ ಮಾಡ್ತಾ ಇದ್ದೀರಾ, ರೈಟ್? ಯಾವ ಥರ ಇದೆ ವಾತಾವರಣ ಇಲ್ಲಿ? ಚೆನ್ನಾಗಿ ತುಂಬ ಶಾಂತವಾಗಿದೆ, ಎಲ್ಲೋದ್ರೂ ನೇಚರ್, ಗ್ರೀನ್ರಿ, ರೈಟ್? ಎಷ್ಟು ಶಾಂತವಾಗಿದೆ. ಅದು ನೀವು ಸಿಟಿಗೆ ಹೋಗಿ ಬರೀ ಹಾರ್ನ್ ಶಬ್ದ, ಬರೀ ಫ್ಯಾಕ್ಟ್ರಿಗಳ ಶಬ್ದ ಅಲ್ವಾ? ಸೊ ಹೆಂಗಿರುತ್ತೆ ನಿಮ್ಗೆ ಅಲ್ಲಿದ್ದರೆ? ಅದರಲ್ಲಿ ಇರಿಟೇಷನ್ ಆಗುತ್ತೆ, ಕರೆಕ್ಟಾ? ಸೊ ಇಸ್ ಇಟ್ ಅ ಸೇಫ್ ಎನ್ವೈರ್ಮೆಂಟ್? ನೋ. ಯಾಕೆಂದರೆ ಅದನ್ನು ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕಾಡ್ತಾ ಇರುತ್ತೆ, ಅಯ್ಯೋ ಏನಿದು ಶಬ್ದ, ಏನಿದು, ನಮ್ಮ ಒಂಥರ ಇರಿಟೇಟ್ ಆಗುತ್ತೆ. ಸೊ ನೀವು ಯಾವುದನ್ನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ನೀವು ಈಗ ಓದಬೇಕಂದ್ರೂ ನಿಮಗೆ ಕಾನ್ಸಂಟ್ರೇಷನ್ ಬರೋಲ್ಲ. ಬಟ್ ಇಲ್ಲಿ ನೀವು ಬೇಕಾದರೆ 8 ಗಂಟೆ ಟೋಟಲ್ ಫುಲ್ ಬ್ಯಾಕ್ ಟು ಬ್ಯಾಕ್ 8 ಗಂಟೆನೂ ಓದ್ಬೋದು. ಯಾಕಂದರೆ ಶಾಂತವಾಗಿದೆ, ಒಂಥರ ಮದರ್ ಫ್ರೆಶ್ ಏರು, ಈ ಥರ ಒಂದು ಪಕ್ಷಿಗಳ ಶಬ್ದ, ರೈಟ್? ಇದೊಂಥರ ಒಳ್ಳೆ ಎನ್ವೈರ್ಮೆಂಟಲ್ಲಿ ಓದಿದ್ರೆ ಒಳ್ಳೆ ಮನಸ್ಸಿಗೂ ಅದು ಹತ್ತತ್ತೆ, ಹಾಗೂ ನೀವು ಓದಿರೋದು ಯೂಸ್ಫುಲ್ ಆಗುತ್ತೆ. ಬಟ್ ನಾವು ಅದೇ ಸಿಟಿಯಲ್ಲಿ ಈ ಕಾನ್ಸಂಟ್ರೇಷನ್ ಓದಬೇಕಂದ್ರೆ 1 ಅವರ್ ಮೇಲೆ ಜಾಸ್ತಿ ಓದೋಕ್ಕಾಗಲ್ಲ. ಒಂದು ಬ್ರೇಕ್ ತೊಗೊಳ್ಳೇಬೇಕಾಗತ್ತೆ, ಆಮೇಲೆ ಆ ಸ್ಟ್ರೆಸ್ನ ಫ್ರೀ ಮಾಡ್ಕೊಂಡು ತಿರ್ಗಾ ಕುತ್ಕೊಂಡು ಓದೋಕ್ಕೆ ಶುರು ಮಾಡಬೇಕಾಗತ್ತೆ. ಬಟ್ ಇಲ್ಲಿ ನೀವು ಬೇಕಾದ್ರೆ 8 ಅವರ್ ಕಂಟಿನ್ಯೂಸ್ ಆಗಿ ಓದ್ಬಿಡ್ಬೋದು. ಯಾಕಂದರೆ ಎನ್ವೈರ್ಮೆಂಟ್ ಅಷ್ಟು ಚೆನ್ನಾಗಿದೆ ಅಲ್ವಾ? ನಿಮ್ಗೆ ಒಳ್ಳೆ ಎನ್ವೈರ್ಮೆಂಟ್ ಇದೆ, ನೀರು ಚೆನ್ನಾಗಿದೆ, ಗಾಳಿ ಚೆನ್ನಾಗಿದೆ, ಇಲ್ಲಿ ಯಾವುದು ಪೊಲ್ಯೂಷನ್ ಇಲ್ಲ ಅಲ್ವಾ? ಸೊ ದಟ್ ಈಸ್ ಸೇಫ್ ಎನ್ವೈರ್ಮೆಂಟ್. ಆ್ಯಂಡ್ ಹ್ಯಾಪಿ ಏರಿಗಿರ್ಬೇಕಾದ್ರೆ ನೀವು ಹ್ಯಾಪಿ ಇದ್ದರೆ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಬರೋಲ್ಲ, ರೈಟ್? ನೀವು ಯಾವತ್ತೂ ಏನಾದರೂ ಲೈಫಲ್ಲಿ ಮಾಡಬೇಕಂದ್ರೆ ಪಾಸಿಟಿವ್ ಆಗಿರಬೇಕು. ಇವಾಗ ಕಷ್ಟಗಳು ಎಲ್ರಿಗೂ ಇರುತ್ತೆ, ಏನಾದರೂ ಒಂದು ಕಷ್ಟ. ಇವಾಗ ನಾವು ಇವತ್ತು 49 ವರ್ಷ ಆಗಿದೆ, ನಮ್ಮ ಜೀವನ ಯಾವತ್ತೂ ಈಸಿಯಾಗಿರಲಿಲ್ಲ. ವಿ ಹ್ಯಾವ್ ಗಾನ್ ಥ್ರೂ ಲಾಟ್ ಆಫ್ ಚಾಲೆಂಜಸ್. ಬಟ್ ಏನಂದರೆ ಆ ಚಾಲೆಂಜಸ್ನ ಫೇಸ್ ಮಾಡಿ ಅದರಿಂದ ಆಚೆ ಬರಬೇಕು. ಸೊ ದಟ್ ಈಸ್ ವಾಟ್ ವಿಲ್ ಮೇಕ್ ಯು ಹ್ಯಾಪಿ, ಕರೆಕ್ಟ್? ಸೊ ನೀವು ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಚಾಲೆಂಜಸ್ ಬರುತ್ತೆ, ಅದನ್ನು ಪಾಸಿಟಿವ್ ಆಗಿ ತಗೋಬೇಕು, ಅದರಿಂದ ಕಲಿತು ಅದನ್ನು ಸುಧಾರಿಸಿ ಮುಂದೆ ಹೋಗ್ತಾ ಇರ್ಬೋದು. ಐ ಥ್ಯಾಂಕ್ ಸ್ಪರ್ಶ ಟ್ರಸ್ಟ್, ಗೋಪಿನಾಥ್ ಜಿ, ಚಿತ್ರಾ ಜಿ, ಮಂಜುನಾಥ್ ಜಿ and the entire Sparsha Trust team for giving me an opportunity to spend some time with the kids and share my experiences. I'm not sure if I'm a person of that caliber that I am able to share my experiences, but yeah, I have tried my best to share with whatever I have done so far, and I hope this is really helpful and meaningful discussion. Thank you.